ಬಂದ ಸುಡುಗೋಡು ಬಂದ ಬೆಂಕಿ ತಂದು ಬಂದ ಸುಡುಗೋಡು ಬಂದ ಬೆಂಕಿ ತಂದು ಈಗ ಧೀರನೇ ಈಗ ಸೂರ್ಯನೇ ಧೀರಗಳು ಶೂರಗಳು ಪರಶುರಾಮ ವೀರರಾಮ ನನ್ನ ರಕ್ತ ಸಂಬಂಧದ ಆಸ್ತಿ ಒಳಗೆ ನೀವಿಬ್ಬರು ಅಣ್ಣ ತಮ್ಮಂದರ ಕೈ ಹಾಕಿ ಮುಂದುವರಿಸ್ತೀನಿ ಅಂದಾಗ ಅದ ರಾಶಿ ಹೋದರೂ ನನ್ನ ವಕೀಲ ತ್ಯಾಗರಾಜನಿಂದ ಹಕ್ಕು ದಕ್ಕಿಸಿಕೊಳ್ಳದೆ ಬಿಡಲಾರೆ. ಅದೇ ನನ್ನ ಬಲವಾದ ಛಲ. ಲಕ್ಷ್ಮೀಪತಿ ಲಕ್ಷ್ಮೀಪತಿ ದಣಿ ನನ್ನ ತಂದೆ ಭೋಜರಾಜನ ಹೆಸರಿಗಿದ್ದ ಆಸ್ತಿಯನ್ನು ಕಡಿಮೆ ಮಾಡಿಸಿ ರೆಡಿಯಾಗಿದ್ಯಾ? ದಣ್ಯಾರ ಎಲ್ಲ ಫೈಲ್ ರೆಡಿ ಆಗಿ ಒಂದು ವಾರ ಆಯ್ತ್ರಿ ಅಪ್ಪ ದಣಿ. ಅವೇನ್ ಸುಳ್ಳು ತರ್ತೀರಿ? ಎಂದ ಮನೇಲಿಂದ ಹೊರಗ ಒಗದು ಬಿಟ್ಟಲ್ಲ ಅವತ್ತ 70 ಅಪ್ಪ ದಣಿ. ಕಣ್ಣಿಗೆ ಕಾಣಿಸಿಕೊಂಡರೆ ಸಿಂಧೂರ ತಿಲಕವಾಗಿ ಹಚ್ಚಿಬಿಡು. ಸಿಂಧೂರ ತಿಲಕ ಬೇಕದಣಿ. ಮಧುರವಾದ ನಮ್ಮ ಬಾಂಧವ್ಯಕ್ಕೆ ಬಡಿಸಿರುವ ಶಿವರಾಜನ ಸಿರ ತೆಗೆದು ಅವರ ಬಾಯಿಗೆ ಉರುಗೋಲಾಗಿ ನಿಂತಿರುವ ಆ ರಾಮನ ಮನೆಗೆ ಕಟ್ಟಿ ಬಿಡುತ್ತೇನೆ. ಶಬ್ಬಾಸ್ ರಣತುಂಗ ಶಬ್ಬಾಸ್. ನನ್ನ ಬಲಗೈ ಬಿಟ್ಟ ರಣತುಂಗನೆಂದರೆ ಹೀಗಿರಬೇಕು. ಇಂದಿನಂತೆ ನೀನು ಬರೇ ರಣತುಂಗನಲ್ಲ, ರಣದ ಜಯವೀರ.
ನನ್ನ ಹೃದಯಕ್ಕೆ ಜೀವಾಗಿ, ಆ ಜೀವಿಗೆ ಕಣ್ಣಾಗಿ, ಆ ಕಣ್ಣಿಗೆ ಕನ್ನಡವಾಗಿ ನೀ ನಡೆದರೆ ಇಡೀ ಕರ್ನಾಟಕಕ್ಕೆ ನಾನೇ ಹುಲಿಯಾಗಿ ಮೆರೆಯುವೆ. ಈ ಮಾತನ್ನು ಪೂರ್ಣಗೊಳಿಸಿ ನಿಮ್ಮನ್ನು ರಾಜಕೀಯ ರತ್ನವಾಗಿ ಶೋಭಿಸಿ ಈ ಎಲ್ಲಾ ಊರಿನ ಆಡಳಿತ ನಿಮ್ಮ ಕೈ ಸೇರುವಂತೆ ನಾ ಮಾಡದಿದ್ದರೆ ನನ್ನ ಹೆಸರು ನಾನು ನಿಮ್ಮ ಬಲಗೈ ಬಂಟ ರಣತುಂಗನೇ ಅಲ್ಲ. ಸಂತೋಷ ರಣತುಂಗ, ಪರಮ ಸಂತೋಷ. ನೀನು ನನ್ನ ಅಂಗರಕ್ಷಕನಲ್ಲ, ಶೃಂಗಾರದ ಪುತ್ರ ರತ್ನ. ನಮಸ್ಕಾರ ಶ್ರೀಮಂತರೇ. ವೆಲ್ಕಮ್ ಮಿಸ್ಟರ್ ತ್ಯಾಗರಾಜ್. ಹಾ, ಇರಲಿ ಇರಲಿ. ಮೊನ್ನೆ ನೀವು ಫೋನಲ್ಲಿ ತಿಳಿಸಿದ ಪ್ರಕಾರ ಎಲ್ಲ ಕಾಗದ ಪತ್ರ ರೆಡಿ ಮಾಡಿದ್ದೀರಾ? ಎಲ್ಲ ರೆಡಿ ಆಗಿದೆ ಲಕ್ಷ್ಮೀಪತಿ. ಭಾಗದ ಜೊತೆಗೆ ವಕೀಲರಿಗೆ ಫೀ ಅಂತ ಅಡ್ವಾನ್ಸ್ ಆಗಿ 50,000 ರೂಪಾಯಿ ಕೊಟ್ಟು ಬಿಡು. ದಣಿ 50,000 ವಕೀಲರಿಗೆ ಅಮರ್ಬೇಕಲ್ರಿ. 1,00,000 ಕೊಡಂಬಿಡು, ನಮ್ಗೇನು ಕಮ್ಮಿ ಆಗೈತಿ? ಆ ವಾರ ವಾರ ಶುಕ್ರವಾರ ಕೊಂದಿಂದಲ್ಲಿ ಅವನು ಕುಂಕು ಬಳಿ ಶಾಂತಿಗೆ ಬುಲ ರೋಕತಿಯಲ್ಲ. ಆಯ್ತು ಬಿಡ್ದಣಿ, ಕೊಡ್ತೀನಿ. ಇನ್ನು ಮುಂದಿನ ಕೆಲಸ ನಂದು. ತ್ಯಾಗರಾಜ್, ನೀನು ಕೇಳಿದಾಗ ಹಣ ಕೊಡುವ ಕೆಲಸ ನನ್ನದು. ಎಸ್ಐನ್ ಜೊತೆ ಶಾಮಿಲ್ ಆಗಿ ಎಲ್ಲ ನ್ಯಾಯ ಗೆದಿಸಿ ಎಲ್ಲ ಆಸ್ತಿ ನನ್ನಂಗ ಮಾಡಿಕೊಡುವ ಕೆಲಸ ನಿಂದು. ಇದಕ್ಕೆ ನೀನು ತಪ್ಪಿ ನಡೆದರೆ ನಿನ್ನ ಕರೆ ಕೋಟ ಉಳಿಯೋದಿಲ್ಲ, ಕೊನೆಗೊಂದು ನೀನಿರುವುದಿಲ್ಲ. ಬಿ ಕೇರ್ಫುಲ್. ಆಯ್ತು ಶ್ರೀಮಂತರೇ, ಇದು ಯಾವ ನನಗೆ ದೊಡ್ಡ ಮಾತನ್ನು ಹೇಳುತ್ತಿರುವಿರಿ? ಗುಡ್ಡದಾಕಾರವಾಗಿ ಬೆಳೆದು ನಿಂತಿರುವ ಹಣದ ನೆರಳಲ್ಲಿ ನಾವು ನಿಂತಿರುವಾಗ ಇನ್ಯಾವುದರ ಭಯವಿಲ್ಲ. ರಾಜ್ಯನೆಂದರೆ ನಾನೇ ನೀನು, ನೀನೇ ನಾನು. ಒಟ್ಟಾರೆ ನಾವು ಮಾಡುತ್ತಿರುವ ಕೆಲಸ ಸಕ್ಸಸ್ ಆದರೆ ಸಾಕು. ಹೋಗ್ತಾರೆ. ಲಕ್ಷ್ಮೀಪತಿ, ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಕಣ್ಣೆದುರಿಗೆ ಆ ಶಿವರಾಜ ಆಗುವನು ಭಿಕ್ಷಾಪತಿ. ಇವರ ಬಲಗಾಯಾಗಿ ಕುಗ್ಗಿನಿಂದ ಹಿಗ್ಗದೆ ನನ್ನ ಜೊತೆ ವಾದಿಸುವ ಆ ಪರಶುರಾಮ ಈಗೆಲ್ಲಿ? ಗಂಡು ಮೆಟ್ಟಿದ ನಾಡು ಗಂಡುಗಳಿಗಳ ಬೇರು, ಗಂಡು ಮೆಟ್ಟಿದ ನಾಡು ಗಂಡುಗಳಿಗಳ ಬೇರು. ಪರಸು 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 ಪರಸು. ಬೇಡ ಸೌಕಾರ, ನಾಯಿ ಅಂತೆ ಚೀರ್ಯಾಡಬೇಡ. ಜನದವರ ಮನದಲ್ಲಿ ಅವತಾರಿ ಕೃಷ್ಣನೇ ಈ ಪರಶುರಾಮ. ಬಾಯಿ ಮುಚ್ಚಲೇ ನುಚ್ಚು ಸೌಕಾರ. ನಿನ್ನೊಂದಿಗೆ ಹಚ್ಚಿ ಮಾತನಾಡಿಸಿಕೊಳ್ಳಲಕ್ಕೆ ಏನು ನಿನ್ನ ಮನೆಯಲ್ಲಿ ಕೂಳಿಗಾಗಿ ಬಿದ್ದ ಆಳಲ್ಲ. ನನ್ನಾಳು ನಿನ್ನವತರ ಏಕವಚನದಲ್ಲಿ ಬೊಗಳಿದ್ದಾರೆ ಅದನ್ನು ಗುಂಡಿಟ್ಟು ಕೊಲ್ಲಿ ಬಿಡ್ತಿದೆ ಮಗನೇ. ಅದೇ ನೀ ಮಾಡುತ್ತಿರುವ ಸೆಂಡ ಕೆಲಸ. ಗುಂಡ ನನ್ನ ಮಕ್ಕಳ ಗುಂಪನ್ನು ಕಟ್ಟಿಕೊಂಡು ಕಂಡವರ ಆಸ್ತಿಗೆ ಕೈ ಹಾಕುವ ನಿನ್ನ ಕೆಲಸ ಕೆಲಸ. ಯಾರ ಬಗ್ಗೆ ಮಾತನಾಡ್ತಿ ಎಂಬುದು ಚೆನ್ನಾಗಿ ಜಾಪಿಸಿಕೊಂಡು ಬೊಗಳು ಮಗನೇ. ಚೆನ್ನಾಗಿ ಗೊತ್ತಿದೆ. ಮತ್ತೊಬ್ಬರ ಆಸ್ತಿಯನ್ನು ಎತ್ತಾಕುವ ಕತ್ತೆ ಜೊತೆ ಮಾತನಾಡ್ತೀನಿ ಎನ್ನುವುದು ವಾದಿರಾಜ್ ಕಾದಿರಾಜ ನಾನೆಂದು ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಕೈಯಲ್ಲಿ ಎತ್ತಿಕೊಂಡು ನಿನ್ನ ಅಣ್ಣನ ಮಗ ಶಿವರಾಜನ ಆಸ್ತಿ ನುಂಗುವುದು ಸರಿಯಲ್ಲ. ಸುಮ್ಮನೆ ಅವನ ಪಾಲ ಅವನಿಗೆ ಕೊಟ್ಟು ಬಿಡು.
ಇರದಿದ್ದರೆ ಇದಕ್ಕಾಗಿ ನಿನ್ನ ಹೆಣ ಬೀಳಬೇಕು ಒಂದು, ಇಲ್ಲ ನನ್ನ ಹೆಣ ಬೀಳಬೇಕು ಒಂದು. ಅವನ ಬಗ್ಗೆ ಮಾತನಾಡಲು ನೀನೇ ನನ್ನ ರಕ್ತಕ್ಕೆ ಹುಟ್ಟಿದವನಲ್ಲ. ಒಳ್ಳೆ ಮಾತಿನಿಂದ ಇಲ್ಲಿಂದ ಹೋಗದಿದ್ದರೆ ನಿನ್ನೆದಕ್ಕೆ ಗುಂಡಾಕಬೇಕಾದ ಮಗನೇ. ಏ ನಾಯಿ, ನನ್ನೆದೆಗೆ ಗುಂಡಾಕುವ ಗಂಡು ಇನ್ನು ಹುಟ್ಟಿಲ್ಲ ಈ ಭೂಮಿಯಲ್ಲಿ. ಹಾಗೇನಾದರೂ ಅವನ ಆಸ್ತಿ ಕೊಡದೆ ನೀ ಈ ಮಟ್ಟಕ್ಕೆ ಇಳಿದರೆ ನಿನ್ನನ್ನು ಇದೇ ಕೊಡ್ಲಿಯಿಂದ ಕಡೆದು ಹಾಕಿ ಬಿಡಿದುವರ ಬರುವ ನಿನ್ನ ರಕ್ತದಿಂದ ಸ್ಥಾನವನ್ನು ಮಾಡಿ ಬಡವರ ಉಸಿರನ್ನು ಸನ್ಮುಖಿಯಾಗಿ ಮಾಡದಿದ್ದರೆ ನಾನು ನಿಮ್ಮಂತ ಇಂಡಿ ಊರಿಗಳ ಗಂಡ ಶ್ರೀಮಂತರಿಗೆ ಮೀಂಡ ಉಂಡ ಪರಶುರಾಮನೇ ಅಲ್ಲ. ಮಾತನಾಡಲು ನಿನಗೆ ಮರ್ಯಾದೆಯಿಂದ ಅವಕಾಶ ಕೊಟ್ಟರೆ ನಮ್ಮ ದಣಿಗೆ ಹತ್ತು ಮೀರಿ ಮಾತನಾಡುವೇನೋ ಬಡವ. ಸತ್ಯವಾದ ಮಾತಿಗೆ ನಿನ್ನ ದಣಿ ಅಷ್ಟ ಯಾಕಲೆ ಅವರಪ್ಪನಿಗಾದರೂ ಇದೇ ರೀತಿಯಾಗಿ ಮಾತನಾಡುತ್ತೆ. ಒಂದೇ ರಕ್ತದಿಂದ ಹಂಚಿಕೊಂಡು ಬಂದಿರುವ ರಂಡನ ಮಗ ಶಿವರಾಜನಿಗೆ ಪಾಲು ಇಲ್ಲಂದ್ರೆ ಯಾರು ಕೇಳ್ತಾರೆ? ಅದರ ಕೋಟಿದೆ, ಕಚೇರಿದೆ, ನೀನಲ್ಲ. ನಿನ್ನ ಮೈಯಲ್ಲಿ ರಕ್ತ ಇದೆ ಅಂತ ನೀನು ನನ್ನ ಜೊತೆ ಚಡ್ಡಿ ಹಾಕಿದರೆ ನಿನ್ನ ಎಣ್ಣೆ ತಣ್ಣಗ ಮಾಡಿ ಕಣ್ಣು ಕಳೆದುಕೊಂಡು ಕುರುಡನಂತೆ ತಿರುವೆ. ಹುಷಾರ್. ಹುಲಿ ನಾನೇ ಅಂತ ಇಲಿನೂ ಕೂಡ ಗರ್ಜಿಸಿದರೆ ಈ ಬೆಟ್ಟ ಎಂದು ಅಲ್ಲಾಡಲ್ಲ. ಮಿಸ್ಟರ್ ಪರಶುರಾಮ್, ನಿನ್ನ ತೋಳಲ್ಲಿ ಶಕ್ತಿ ಇದೆ ಅಂತ ನೀನು ಹಾರಾಡಬೇಡ. ನಿನ್ನಂತೆ ನನಗೂ ಶಕ್ತಿನಿದೆ, ಯುಕ್ತಿನಿದೆ. ಅದನ್ನು ಹೇಗೆ ಯಾವಾಗ ಉಪಯೋಗಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಲೇ ಬಡಬೇಕಾರಿ, ಅಂಡರ್ಸ್ಟ್ಯಾಂಡ್? ತಮ್ಮ ಅಚ್ಚ ಕನ್ನಡದಲ್ಲಿ ತಿಳಿಸಿ ಹೇಳಿದ್ರು ನಿನಗೆ ಎಚ್ಚರ ಆಗಲ್ಲ ಅಂದ್ರೆ ತಮ್ಮ ಪರಶುರಾಮನ ರಡ್ಡಿ ಕೈಯಾಗದನಂತ ಮಾಡ್ದಿ ಪರಮ್ಗೋಗಿ ಇವೆರಡು ಹುಲಿ ಕಡಿಲಿಂದ ಕಡಿಸ್ಕೊಂಡು ಉತ್ಸಾಹ ಮಾತ್ರ ಖಂಡಿತ ಲೇ ತಮ್ಮ ಎಚ್ಚರದಿರ. ಮುಚ್ಚು ರಾಕ್ಷಸಿಗಳೇ, ನೀವೆಂತ ಹುಲಿ ಅಂತ ಯಾರಾಡಿದರೆ ಆ ಹುಲಿಯನ್ನು ಅಲ್ಲಿ ಕೇಳುವ ಗಂಡುಗಲಿ ನಾನಿದ್ದೇನೆ. ವಾದಿರಾಜ್, ಉಕ್ಕಿಡದರೆ ಕೋಳಿ ಪ್ರಮಾಣ ಮಾಡುವ ಅಮಾಲಿ, ಒಡ್ಡಿ ಹಿಡಿದರೆ ನಿಮ್ಮೆಲ್ಲರ ಸಮಾಧಿ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬೇರೆ ಗಾಳಿ ಬೀಸುತ್ತೆ. ಗಂಡು ಮೆಟ್ಟಿದ ನಾಡು ಗಂಡುಗಳ ಬೇರು, ಗಂಡು ಮೆಟ್ಟಿದ ನಾಡು ಗಂಡುಗಳ ಬೇರು. ಪರಸು 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 ಚಲೋ ಜಾವ್ ಬೇಟಾ, ಚಲೋ ಜಾವ್. ರಣತುಂಗ ಎಷ್ಟು ಸೊಕ್ಕಿನಿಂದ ಪುಡಿದು ಪುಡಿದು ಹಾರಾಡಿ ಹೋಯ್ತಲೇ ಈ ಬೇಟೆ. ಈ ಭೇಟಿಯನ್ನು ಆಟ ಆಡಲಿಕ್ಕೆ ಮೊದಲಿಗೆ ಅಪ್ಪಣೆ ಕೊಡ್ತಾನೆ. ಇದು ಆಕಾಶದ ತುದಿ ಅಂಚಿನಲ್ಲಿದ್ದರು ಇಡುಗನಾಗಿಡ್ತಿರ್ವೆ. ಇದು ಏನಾದರೂ ಒಂದು ವೇಳೆ ಪಾತಾಳದ ಅಂಚಿನಲ್ಲಿ ಸೇರಿಕೊಂಡರೆ ಸರ್ಪವಾಗಿ ಸುತ್ತುತ್ತಿರುವೆ. ಆಗ ಎತ್ತರದಿಂದ ಹಾರಿಬೋದ ಇವನ ಕತ್ತು ತಂದ ನಿಮ್ಮ ಪಾದದ ಮೇಲಿಡಲಿಲ್ಲವೆಂದರೆ ನನಗೆ ರಣತುಂಗನೇ ಅಂತ ಕರಿಬೇಡ.
ಹಾಗಂತ ಕೊಯ್ದುಕೊಂಡು ಪ್ಲಾನ್. ಈ ವರ್ಷ ಹದವಾಗಿ ಬೆಳೆದ ನಿಂತಿರುವ ಬೆಂಕಿ ಹಚ್ಚಿಬಿಟ್ರಾತ್ರಿ ಅಪ್ಪ. ಅಂದಾಗ ಬೀಳ್ತಾನೆ ಈ ನನ್ನ ಮಗ ನಮ್ಮ ಅಡಿ ಉಡಿಯಾಗಿ. ರಣತುಂಗ ಬೇಗ ಭರ್ಜರಿಯಿಂದ ಊದಲೇ ನಿನ್ನ ರಣ ಕಾಳೆಯನ್ನು. ಬರೀ ಅವನ ಜೋಳದ ಗೂಡಿಗೆ ಕೆದಣಿ, ಆ ಗೂಡಿನೊಂದಿಗೆ ಜೋಡಿ ಅಕ್ಕಿ ಆಗಿ ತಮ್ಮನನ್ನು ಕೋಣದಂತೆ ಬೆಳೆಸಿದ ಆ ರಾಮ ಸೀತೆಯರನ್ನು ನನ್ನ ಎದುರಿಗೆ ಒತ್ತೊಯ್ದು ಸುತ್ತು 24 ಹಳ್ಳಿಗೆ ನೀವೇ ದೊಡ್ಡ ದನಿ ಎನ್ನುವಾಗೆ ನಾ ಮಾಡದಿದ್ದರೆ ನಾನು ಕೆಡಿ ನಂಬರ್ 1 ರಣಕಾಳೆಯ ರಾಜ ರಣತುಂಗನೇ ಅಲ್ಲ. ಕೇಳಿ ನಂಬರ್ 2 ಇದು ಕಣಿ ಬೈಕೋಣ. ಮಿಸ್ಟರ್ ತ್ಯಾಗರಾಜ್, ಈ ನಮ್ಮ ಸರಾಯಪತ್ರೆ ಅಡಿಗಳ ಸಮಾರಂಭ ಮಾನ್ಯ ಗುದ್ದದ ಬರಬೇಕಾಗಿತ್ತು. ಯಾವ ಕಾರಣಕ್ಕಾಗಿ ಬರುವಂತಾಗಲಿಲ್ಲ. ಈಗ ತಾನೇ ನನಗೆ ಫೋನ್ ಮಾಡಿ ಹೇಳಿದರು. ಕಾರ್ಯಕ್ರಮ ಯಾರಿಂದ ನಡಿಬೇಕ್ರಿ ಅಪ್ಪ? 50 ಎಕರೆ ಕೈವಶ ಮಾಡಿ ಜಮೀನ್ದಾರರನ್ನು ಬೆಳಗಿ ತಂದ ಈ ನನ್ನ ಸ್ನೇಹಿತ ವಕೀಲ ತ್ಯಾಗರಾಜರಿಂದಲೇ ಆಗಲಿ. ಅದು ನನ್ನಿಂದ ಹೇಗೆ ಜಮೀನ್ದಾರರೇ? ಏನೇ ಸಂಕೋಚ ಪಡ್ತಿದ್ರ ವಕೀಲ? ಇಂದಿಲ್ಲ ನಾಳೆ ಆ ನ್ಯಾಯಾಧೀಶ ಪೀಠ ಹೇರಲಿರುವ ನೀವು ಈ ಒಳ್ಳೆ ಕೆಲಸಕ್ಕೆ ಒಲ್ಲೆನ ಮಾತು ದಯಮಾಡಿ ಜ್ಯೋತಿ ಬೆಳಗಿ ಕಾರ್ಯಕ್ರಮ ಪ್ರಾರಂಭಿಸಿರಿ. ಮಿಸ್ಟರ್ ತ್ಯಾಗರಾಜ್ ಅವರೇ, ಬನ್ನಿ ಈ ಅಡಿಗಲ್ ಸಮಾರಂಭವನ್ನು ಪ್ರಾರಂಭಿಸೋಣ. ಪ್ರಾರಂಭಿಸುವೆ ಜ್ಯೋತಿ ಬೆಳಗೋದನ್ನು.
ಚಾಪಸ್ಯಕ್ಕೆ ಬರೋ ನೀನವರಲ್ಲೇ ಬಡವ. ಚಿಕ್ಕಂದಿನಿಂದಲೇ ನಿನ್ನ ಕೈಯಲ್ಲಿ ಚಿತ್ರಹಿಂಸೆಗೊಳಗಾದ ಗಾಯಗೊಂಡ ಕಡಸರ್ಪೈ. ಈ ಸಂದರ್ಭದಲ್ಲಿ ನಿನ್ನ ಕಚ್ಚಬೇಕೆಂದು ಎಡೆ ಎತ್ತಿ ಬಂದಿರುವೆ ಆಸ್ತಿಯ ಮಾಲಕ. ಆಸ್ತಿಯ ಮಾಲಕ ಅವನವನಲ್ಲೇ ಈ ಆಸ್ತಿಯ ಮಾಲಕ. ರತ್ನ ರಾಜ ಜಮೀನ್ದಾರನೆಂದು ಕರ್ನಾಟಕದ ತುಂಬ ಹೆಸರು ವಾಸಿಯಾಗಿ ಸತ್ತು ಹೋದ ನಿನ್ನ ಅಣ್ಣನ ವಂಶದ ಕುಡಿ ಶಿವರಾಜ್ ಅಂತ. ಶಿವರಾಜ ಶಿವರಾಜನೆಂಬ ಕಂಚಿನ ಪತ್ರದಲ್ಲಿ ಶೂನ್ಯವಾಗಿರುವಾಗ ನಿನ್ನ ಆಸ್ತಿ ನಿನ್ನ ಪಡೆದುಕೊಳ್ಳುವ ಕೆಪಾಸಿಟಿ ಇದ್ದರೆ ಯೋಜನೆಯಲ್ಲಿ ಕೇಳಿಕೊ ಇದು ಯಾರ ಆಸ್ತಿ ಎನ್ನುವುದನ್ನು. ಆ ಕೋಟೆ ಇನ್ನು ವಾದಿರಾಜನಂತೆ ವಾದಿಸಿ ಅವನಂತೆ ಬಂದಾಗ ನೀನ್ಯಾವ ಈ ಆಸ್ತಿಗೆ ಹಕ್ಕುದಾರಲೇ ಕೊಟ್ಟೆ. ನಿಮ್ಮಂತ ಕಂತ್ರಿ ವಕೀಲರೇ ಈ ರೀತಿ ಲಂಚ ಮಂಚ ಹತ್ತಿ ಈ ರೀತಿ ನಾಟಕ ಮಾಡುತ್ತೀರಿ ಅಂತಲೇ ಸ್ಟೇ ಆರ್ಡರ್ ತಂದಿದ್ದೇನೆ ಹೈಕೋರ್ಟಿನಿಂದ. ನಿರ್ಮಾಣ ಆಗುವವರೆಗೂ ಯಾರಿಗೂ ಈ ನನ್ನ ಆಸ್ತಿಯಲ್ಲಿ ಕಾಲಿಡಲು. ಇದಕ್ಕೂ ನೀವು ಮರ್ಯಾದೆಯಿಂದ ಇಲ್ಲಿಂದ ಕಾಲು ತೆಗೆದಿದ್ದರೆ ನೀವಿಟ್ಟ ಕಾಲನ್ನು ಕಚ ಕಚನೆ ಕಡಿದು ಮಾಡಿ ಆಚೆ ದೂರ ಬಿಡುವೆ. ನಮ್ಮ ಈ ಅಣ್ಣ ತಮ್ಮರ ಆಸ್ತಿ ಒಳಗೆ ಆಗಮಿಸಿ ಮಾತನಾಡಲು ಬರುವ ನೀನವರನ್ನೇ ಬಡವ. ಬಡವರ ಮೇಲೆ ದಬ್ಬಾಳಿಕೆ ತೋರಿಸಿ ಕಪ್ಪಿನಿಂದ ಬೆರೆಯುವ ಪ್ರತಿಯೊಂದು ಶ್ರೀಮಂತರನ್ನು ಕೊಪ್ಪನು ಸದಾರ ಮಾಡಾಡುವ ಎಸೆದ ಯಪ್ಪುನಿ. ಮಿಸ್ಟರ್ ವಾದಿರಾಜ್, ನೀನು ಮರ್ಯಾದೆಯಿಂದ ಉತ್ಕಾರದಿಂದ ಬರಿಸಿ ಹಾರಾಡಿದರೆ ರಕ್ತದ ಮೈದಾನದಲ್ಲಿದೆ ನಿಮ್ಮ ಅಪ್ಪ ರಕ್ತ ಕುಡಿಯುತ್ತೇನೆಂದು ಬಂದವರ ಕತ್ತನ್ನು ತೆಗೆಯಲು ಸದಾ ಕತ್ತಿ ಹಿಡಿದು ನಿಂತಿದ್ದಾನೆ ಇರಲಿಲ್ಲ. ಮಿಸ್ಟರ್ ಪರಶುರಾಮ, ಈ ರಣತುಂಗನೆಂದರೆ ಬರೀ ರಣ ಎಂದು ಕರೆಯಲ್ಲ. ಇವನು ರಣಕವೀರ. ಅಷ್ಟ ಅಲ್ಲಲೇ ತಮ್ಮ ಪರಶುರಾಮನ ನಮ್ಮನ್ನೆಲ್ಲರೂ ರಕ್ಷಣೆ ಮಾಡುವ ಜಯವೀರವನು. ಇವನು ಜಯವೀರನ ಲಕ್ಷಪತಿ. ಕೊನೆಗೊಂದು ದಿನ ನಿಮ್ಮೆಲ್ಲರನ್ನು ಮಂಡನೆ ಮುಗಿಸುವ ಅಧಿಕಾರ. ಬಾಯಿ ಮುಚ್ಚಲು ಮುಚ್ಚಾಕಿದವರ ಮನೆ ಬಾಗಿಲ ಕಾಯುವ ನಾಯಿ. ನಿನ್ನಂತ ನಾಯಿಗೆಯನ್ನು ಗೊತ್ತು ನನ್ನ ಪರಾಕ್ರಮ. ನೇರಾಣ ಹೇಳಿ ಮತ್ತೊಬ್ಬರ ಆಸ್ತಿಯಲ್ಲಿ ಮನೆ ಮಠ ಕಟ್ಟಲು ಹೊರಟ ನಿನ್ನ ದಡಿ ಒಬ್ಬ ನಾಲಾಯಿಕ. ದಿನನಿತ್ಯವನ ಪಾದ ಹಿಡಿದವನ ಮನೆ ಬಾಗಿಲ ಕಾಯಿ ನೀನೊಬ್ಬ ನಾಲಾಯಿಕ. ಮರ್ಯಾದೆಯಿಂದ ನೀವು ಇಲ್ಲಿಂದ ಕಾಲು ತೆಗೆದಿದ್ದರೆ ನಿಮ್ಮ ಪಾಪರ ಘಟವನ್ನು ಉಳಿಸಿ ಈ ಮಾವಿಗೆ ಎದುರುಗಳನ್ನು ನಿರಂತರಿಸುವೆ ಜೋಕೆ. ದುಷ್ಟರಿಗೆ ದುರ್ಗಿಯಾಗಿ ಶಿಷ್ಟರಿಗೆ ಅನ್ನದಾತಿಯ ಸ್ವತಃ ನನ್ನ ಅತ್ತಿಗೆಗೆ ತರಿಸಿ ಬಂದಿದ್ದಳಲ್ಲೇ ನನ್ನ ಮನೆಯಲ್ಲಿ ಕಲಿಹಿಗದ ಸೀಟಿಯಾಗಿ ಅಂತ ಪವಿತ್ರ ಗರತಿಗೆ ವಸಿ ನುಂಗಿಸಿರುವ ಸಿದ್ಧನಾಗಿರುವಾಗ ನಿಮ್ಮನ್ನು ಕೊಂದಿ ರಕ್ತ ಇರುವುದೇ ನನ್ನ ಗುರಿ. ಬಾರದೆ ಗಂಡು ಜನದಲ್ಲಿ ಕತ್ತರಿಸಿ ಹಾಕಿ ತಂದೆಯ ಆಸ್ತಿಗೆ ಹಕ್ಕುದಾರಾಗಿ ಬರುವೆ. ಲಕ್ಷ್ಯವಿರಲಿ. ನನ್ನ ಪ್ರಾಣದ ಉಸಿರಿರವರೆಗೂ ನನ್ನ ನಾಯಿಗೆ ನನ್ನ ಶಿವರಾಜನ ಆಸ್ತಿಯಲ್ಲಿ ಒಂದು ಹೆಚ್ಚಿ ಇಡಲಾರ ಅವಕಾಶ. ಇದಕ್ಕೂ ನೀ ಮಿಕ್ಕಿ ಬಂದಿದ್ದೆ ನಿಜವಾದರೆ ನಿನ್ನ ಹೆಡೆ ಗುಂಡಿಗೆಯನ್ನು ಹರಿದು ನಿನ್ನ ಬಿಸಿ ರಕ್ತದಿಂದ ಸಿಂಪಡಿಸಲಿದ್ದರೆ ನಾನು ನಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದ ಮಗನನ್ನು ಒಂದು ದಿನ ಇಲ್ಲೇ ನನ್ನ ಕಾರ್ಯ ಮುಗಿಸಿಕೊಳ್ಳದೆ ಬಿಡಲಾರೆ. ಕಣ್ಣಿಟ್ಟ ಕಾರ್ಯವನ್ನು
ಈ ಚಲನ ಜಲದಲ್ಲಿ ಪ್ರಾಣಿಯಾಗಿ ನೀವೇನಾದರೂ ತುಮಕಲು ಬಂದರೆ ಬಾಣಕ್ಕೆ ಸಿಕ್ಕ ಮೀನಿನಂತೆ ಹೊರಗೆ ಹೋಗಿ ಬಿಡುತ್ತೇನೆ. ಏ ತಮ್ಮ ಪರಶುರಾಮಣ್ಣ ಕೈ ಹಾಕಿ ಬಂದಿಂದ ಕರಿ ತಕ್ಕಂತ ಬಿಡ್ತೀವಲ್ಲಿ ತಮ್ಮ ನೋಡ್ತಾ ಇರೋ ಪರಶುರಾಮಣ್ಣ ನೋಡ್ತಾ ಇರೋ ಇಲ್ಲಿ ಹಾಕಿದ್ರೆ ಬರೀ ಮತ್ತೆ ನೀವು ಹಾಕಿದ ಕೈಯನ್ನು ನಾನು ಕಡಿಯದೆ ಬಿಡಲಾರೆ. ನಿಮ್ಮೆಲ್ಲರಲ್ಲಿ ಗಂಡೆಂಬ ಅಧಿಕಾರಕ್ಕೆ ಇದ್ದರೆ ಸ್ಥಾಪನೆ ಮಾಡಿದ್ರೆ ನೋಡೋಣ. ಸರಾಯ್ ಗಾಂಜಾ ಮುಂದುವರಿಸಲು ನಾನು ಎಂದಿಗೆ ಅವಕಾಶ ಕೊಡುವುದಿಲ್ಲ. ಅಂದು ನನ್ನ ತಂದೆ ಶ್ರೀ ಗುರು ಅಖಂಡೇಶ್ವರ ಸರದಾನಂದರು ಇದನ್ನು ನನಗೆ ನೆನಪಿಗಾಗಿ ಕೊಟ್ಟಿದ್ದಾರೆ. ಮೇಲಾಗಿ ನಾನಿರುವೆ ನಿಮಗಾಗಿ. ಶಿವರಾಜ್, ನಮಗೋಸ್ಕರ ಅಣ್ಣ ಕಾಯ್ದಿದ್ದಾರೆ, ಬನ್ನಿ ಹೋಗೋಣ. ನ್ಯಾಯಾಧೀಶ, ಮುಂದಿನ ಸಹಸ್ರಮಾನದಲ್ಲಿ ಹೊಸ ನ್ಯಾಯಾಧೀಶನಾಗಿ ನನ್ನ ಪಟ್ಟ ಹತ್ತಲಿರುವ ಕೇಸನ್ನು ಮಣ್ಣು ಪಾಲಾಗಿಸಲು ಹತ್ತಿದನಲ್ಲ, ಪರಶುರಾಮ. ನೀನೆಷ್ಟು ಮಧುರಿಯಿಂದ ನನಗೆದುರಾಗಿ ನಿಂತರು, ಕೊನೆಗೊಂದು ದಿನ ನನ್ನ ಕಾರ್ಯ ಸಾಧಿಸಿದೆ ಬಿಡೋರು. ನಿನ್ನ ಮಾವ ಜಮೀನ್ದಾರನ ಎಲ್ಲ ಆಸ್ತಿ ನನ್ನ ಕೈ ಸರಿಯಾಗಬೇಕಾದರೆ ನಾಳೆ ರಣತುಂಗನಿಂದ ನಿನ್ನ ಶಿವರಾಜನ ಕೊಲೆ ಆಗಲೇಬೇಕು. ಅಂದಾಗ ತೀರುತ್ತದೆ ನನ್ನ ಸೇಟ. ಇಂದು ಬಡಿಗಲ್ ಸಂಭ್ರಮದಲ್ಲಿ ನನಗಾದ ಅವಮಾನದ ಹುರಿ ನೆನಪಿಸಿಕೊಂಡರೆ ಆ ಚಾಲೆಯಲ್ಲಿ ನಿಮ್ಮನ್ನೆಲ್ಲರನ್ನು ಆಹುತಿ ಮಾಡಿ ರತಿಯಂತೆ ನನ್ನ ಕೈ ಸೇರಿ ಬರಲು ಆ ಪಲ್ಲವಿ ನನ್ನ ನಲ್ಲೆಯ ಸ್ವೀಕಾರ ಮಾಡಿ ನಕಾರವಾಗಿ ಹೋಗುತ್ತಿರುವ ಸೀತೆ ಶಿವರಾಜನ ಪ್ರಾಣಕ್ಕೆ ಪ್ರೇಮ ಸಲ್ಲಿಸಿ ಸುತ್ತು ನಿಮ್ಮ ಆಸ್ತಿಗೆ ನಾನು ದೊರೆಯನಾಗದಿದ್ದರೆ ನಾ ಪೇರು ತ್ಯಾಗರಾಜ. ನೀ ಅಪ್ಪ